ಹಾಯ್ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು VLS ಟೆಕ್ಲಾಗ್ಸ್. ನಾನು ನಿಮ್ಮ ವೆಂಕಟೇಶ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಶಿವಮೊಗ್ಗ ದಾಟಿ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೆ. ದಾರಲ್ಲಿ ನಸಿನ 4 ಗಂಟೆಗೆ ನಿದ್ದೆ ಬರ್ತಾಯಿದ್ದು. ಸುಮ್ಮನೆ ಎಲ್ಲಿ ಜಾಗ ಸಿಗುತ್ತೆ ಅಂತ ನೋಡ್ತಾ ಇದ್ದೆ. ಲಾಸ್ಟಿಗೆ ಇಲ್ಲೊಂದು ಜಾಗ ಸಿಕ್ತು. ಇದೆ ಅಂದರೆ ಈ ಊರ ಹೆಸರು ಏನಪ್ಪ ಅಂದ್ರೆ ಮಂಡಗದ್ದೆ ಅಂತ, ಗ್ರಾಮ ಪಂಚಾಯತಿ. ಇಲ್ಲೇ ಸೈಡ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ಸೀದಾ ಹೋಗಿ ಈ ಅಂಗಡಿಯಾಗ ಒಂದು ಚಹಾ ಮಾಡಿಸ್ಕೊಂಡು, ಅಂಗಡಿಯಾಗ ಚಹಾ ಮಾಡಲ್ಲ, ಮನ್ಯಾಗ ಚಹಾ ಮಾಡಿ ಚಹಾ ಕುಡ್ಕೊಂಬಂದಿನಿ. ಅವ್ರ ಮನೆಯೊಳಗೆ ಮಾಡಿಸ್ಕೊಂಬಂದಿನಿ ಹೋಗಿ. ಸೊ ಅವರು ಕೇಳಿದೆ, ಇಲ್ಲ ಮಾಡಲ್ಲ ಅವ್ನು ಚಹಾ ಅಂದರೆ. ಈಗ ನೀವು ವೇಟ್ ಮಾಡ್ತಂದ್ರೆ ಮಾಡಿಕೊಡ್ತೀವಿ ಅಂತಂದ್ರೆ ಮನೆಯಲ್ಲೇ ಮಾಡಿಕೊಟ್ರು. ಚಹಾ ಕುಡಿದು ಸೀದಾ ಇವಾಗ ಬಂದಿನಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣಂತ ಇವಾಗ. ಇವಾಗ ತೀರ್ಥಹಳ್ಳಿಗೆ ಬಂದ್ವಿ. ನಾನು ಅಂದ್ಕೊಂಡಿದ್ದೆ ರಾತ್ರಿ ತೀರ್ಥಹಳ್ಳಿಗೆ ಬಂದು ಮಲ್ಕೋಬೇಕಂತ ಅಂದ್ಕೊಂಡಿದ್ದೆ. ಅಷ್ಟು ನಿದ್ದೆ ಜಾಸ್ತಿ ಬರೋಕತ್ತು, ಹಾಗಾಗಿ ಅಲ್ಲೇ ಮಲ್ಕೊಂಡಿದ್ದೆ. ಇವಾಗ ತೀರ್ಥಹಳ್ಳಿ ಪಾಸ್ ಮಾಡಿಕೊಂಡು ಇಲ್ಲಿದ್ರೆ ನಾನು ಎಷ್ಟು 10 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿದ್ರೆ ಮತ್ತೆ ರೈಟಿಗೆ ಹೊಡ್ಕೊಂಡು ಹೋಗ್ಬೇಕು, ಸಿಂಗಲ್ ರೋಡು. ಇಲ್ಲಿಂದ್ರೆ ಇವಾಗ ಅಲ್ಲಿ ಮಠ ಹೋಗೋಣ ಅಂತ. ರೋಡ್ ಚೆನ್ನಾಗಿದೆ. ಇಲ್ಲಿದ್ರೆ ಇದು ಆಗುಂಬೆ ರೋಡಲ್ಲ, ಆಗುಂಬೆ ರೋಡೆಲ್ಲ ಚೆನ್ನಾಗಿದೆ. ಅಲ್ಲಿ ಮಠ ನಾವು ಹೋಗೋ ರೋಡ್ ಮಠ. ಇವಾಗ ಬಂದು ನೋಡಿ, ಆಗುಂಬೆ 23 ಕಿಲೋಮೀಟ್ರ್ ಐತಿ, ಉಡುಪಿ 79 ಕಿಲೋಮೀಟ್ರ್ ಐತಿ. ಸ್ಟ್ರೇಟ್ ಹೋಗ್ಬೋದು. ನಮ್ಮ ಗಾಡಿಗಳೆಲ್ಲ ಆಗುಂಬೆ ರೋಡಲ್ಲೆಲ್ಲ ಕಟ್ಟಾಗಲ್ಲ. ಹಂಗಾಗಿ ಇವಾಗ ರೈಟಿಗೆ ಹೊಡೆದ್ರೆ ಸೀದಾ ಮಸ್ತಿಕಟ್ಟ ಹೋಗುತ್ತಾ. ಮಸ್ತಿಕಟ್ಟೆಯಿಂದ ಸೀದಾ ಕುಂದಾಪುರ. ಇವಾಗ ರೈಟ್ ಟರ್ನ್ ಮಾಡ್ಕೊಂಡು ಹೋಗ್ಬಿಡೋದು ನೋಡಿ. ಮೊದಲೇಕೆಲ್ಲ ರೋಡ್ ಚೆನ್ನಾಗಿತ್ತಪ್ಪ. ಈಗ ಇತ್ತೀಚೆಗೆ ರೋಡ್ ಭಾಳ ಕೆಟ್ಟದ್ದು ನೋಡ್ರಿ. ಎಲ್ಲ ತಗ್ ಬಿದ್ದು ರೋಡ್ನೆಲ್ಲ. ಸೀದಾ ಸಿದ್ದಾಪುರ 52 ಕಿಲೋಮೀಟ್ರ್ ಐತೆ ನೋಡ್ರಿ. ಇಲ್ಲಿದ್ರೆ ಕುಂದಾಪುರ 78. ರೋಡು ಭಾಳ ಕೆಟ್ಟೈತೆ, ಅದ್ರ ಡ್ಯಾಮೇಜ್ ಆಗೈತಿ. ದೊಡ್ಡ ಗಾಡಿಗಳೆಲ್ಲ ಇಲ್ಲೇ ಅಡ್ಡಾಡ್ತಾವೆ. ಆಲ್ಮೋಸ್ಟ್ ಒಂದು ಅರ್ಧ ಗಾಡಿಗಳು ಇಲ್ಲೇ ಹೋಗೋ, ಇನ್ನು ಅರ್ಧ ಗಾಡಿಗಳು ಬೇರೆ ಕಡೆ ಹೋಗ್ತಾವೆ. ಈ ರೋಡ್ನಾಗ ಫಸ್ಟ್ ಅಪ್ನಾಗ ಬರೋ ದೊಡ್ಡದು ಒಂಥರ ಘಾಟ್ ಸೆಕ್ಷನ್ ಮೂಮೆಂಟ್ ಇದ್ದಂಗೆ. ಬಟ್ ಘಾಟ್ ಅಷ್ಟು ದೊಡ್ಡದಲ್ಲ. ಬಟ್ ಒಂದು ಅರ್ಧ ಕಿಲೋಮೀಟ್ರ್ ಐತಿದೆ. ಅರ್ಧ ಕಿಲೋಮೀಟ್ರ್ ಫುಲ್ ಅಪ್. ಏನು ನಾವು ಗಾಡಿ ಬರಬೇಕಪ್ಪ ಅಂದ್ರೆ ಗಾಡಿ ಸ್ಲೋ ಮಾಡಿ ಫಸ್ಟ್ ಸ್ಪೆಷಲ್ ಹಾಕಿ ಹೋಗ್ಬೇಕು ನಾವು ಈ ರೋಡಿನಾಗ. ಯಾಕಪ್ಪ ಅಂದ್ರೆ ಇಲ್ಲಿಂದ ಹೊಡ್ಕೊಂಡು ಹಂಗೆ ಟರ್ನ್, ಇಲ್ಲಿ ಟರ್ನ್, ಮುಂದೆ ಟರ್ನ್, ಅಲ್ಲಿ ಟರ್ನ್, ಇಷ್ಟು ಟರ್ನು ದಾಟೋದ್ಲೆ ಒಂದು 4 ಟರ್ನ್ ಅದಾವೆ. 4 ಟರ್ನು ಫುಲ್ ಅಪ್ ಅದಾವೆ. ಅಪ್ನಾಗ ಏನಾಗುತ್ತಪ್ಪ ಅಂದ್ರೆ ನಾವು ಒಂದು ವೇಳೆ ಮೋಸಮ್ ಕಟ್ಟಾಗಿ ಏರ್ ಕೊಟ್ಟು ಎಬ್ಬಿಸ್ತೀವಲ್ಲ, ಆವಾಗ ನಮ್ಮ ಗಾಡಿದು ಮೋಸಮ್ ಫುಲ್ ಎಳ್ದು ಇಲ್ಲಿ ಜಲ್ದಿ ಕ್ಲಚ್ ಪ್ಲೇಟ್ ಸೌಂಡ್ ಬರಾಕತ್ಬಿಡ್ತಾವೆ, ಸ್ಮೆಲ್ ಬರಾಕತ್ಬಿಡ್ತಾವೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಅಪ್ ಮುಂದೆ ಐತೆ ಅಂದ್ರೆ ಹಿಂದೆ ಸ್ಲೋ ಮಾಡ್ಕೊಂಡು, ಅಂದ್ರೆ ಅಡ್ಡಾಡಿದ ರೋಡಲ್ಲ ಇದು. ಫಸ್ಟ್ ಟೈಮ್ ಬರೋರಿಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ನಾವು ಅಡ್ಡಾಡಿದ ರೆಗ್ಯುಲರ್ ರೂಟಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಸ್ಲೋ ಮಾಡ್ಕೊಂಡು ಫಸ್ಟ್ ಸ್ಪೆಷಲ್ ಗೇರ್ ಹಾಕಿ ಕುಂತ್ಬಿಡ್ತೀವಿ. 15 RPM ಮಾಡ್ತೀವಿ. ಭೀಮಾಗೌಡ ಅಂತ ಒಂದು ಊರು ಐತಿ. ಇಲ್ಲಿದ್ರೆ ಲೆಫ್ಟ್ ಹೊಡೆದ್ಬಿಟ್ಟು ಸೀದಾ ಮಸ್ತಿಕಟ್ಟ ಹೋಗುತ್ತೆ. ಇವಾಗ ಇಲ್ಲಿದ್ರೆ ರೋಡೆಲ್ಲ ಚೆನ್ನಾಗಿದೆ. ಇತ್ತಾಗೆಲ್ಲ ರೋಡ್ ಚೆನ್ನಾಗಿದೆ, ಸಿಂಗಲ್ ರೋಡ್. ಈಗ ಡ್ಯಾಮ್ ಇಲ್ಲ ನೋಡಿ ಹೆಂಗದ. ವ್ಯೂ ಮಾತ್ರ ಸಖತ್ ಕಾಣ್ತೈತಿ. ನೀರು ಮಾತ್ರ ಮಸ್ತ್, ನೀರು ಸ್ಟಾಪ್ ಆಗೈತಿ. ನೀರು ಕ್ಲಿಯರಿಟಿ ಭಾಳ ಐತಿ. ನಮಗೇನಪ್ಪ ಅಂದ್ರೆ ಸಮಸ್ಯೆ, ಈ ರೋಡ್ನಾಗ ಬರೋದು ಯಲ್ಲಾಪುರ ಘಾಟ್ ಏರ್ಸೋದು ಒಂದೇ ನೋಡ್ರಿ. ಯಲ್ಲಾಪುರ ಘಾಟ್ ಏರ್ಸೋಕೆ 1 ತಾಸು ಬೇಕು. ಈ ರೋಡ್ನಾಗ ನಾವು ಮಸ್ತಿಕಟ್ಟ ಮುಟ್ಟಕ್ಕೆ 1 ತಾಸು ಬೇಕು. ಡೌನಲ್ಲೂ ಹಂಗೆ ಅದಾವೆ, ಟರ್ನಿಂಗು ಹಂಗೆ ಅದಾವೆ, ಅಪ್ನು ಹಂಗೆ ಅದಾವೆ. ಮತ್ತು ಈಗ ಅಪ್ನ ಹೊಂಟದ ನೋಡಿ, ಮತ್ತೆ ಫಸ್ಟ್ ಸ್ಪೆಷಲ್ ಆಗಿ ಹೊಂಟ್ಬಿಟ್ಟೇನೆ. ಟರ್ನಿಂಗ್ ಭಾಳ ಇಲ್ಲ. ಈ ರೋಡ್ನಾಗ ಒಂದು 2 ಟರ್ನಿಂಗ್ ಅದಾವೆ. ಗಾಡಿ ಕಟ್ಟಿಂಗ್ ಆಗೋದಿಲ್ಲ, ಅನೌಟೆಡ್. ಓನ್ಲಿ ಟರ್ನಿಂಗ್ ಭಾಳ ಡೇಂಜರ್ ಇಟ್ಟರೆ. ಯಾವ್ದಾರ ಹೈಟ್ ಲೋಡ್ ಗಾಡಿ ಏನಾರು ಬಂದ್ರೆ ಪಲ್ಟಿ ನೋಡ್ರಿ. ಈಗ ಎಷ್ಟು ಕಡೆ ಅದಾವೆ. ಟರ್ನಿಂಗ್ ನೋಡ್ರಿ ಯಾವ ಥರ ತಗ್ಗೈತಿ. ಫುಲ್ ಡೌನು ಟರ್ನು. ಈಗ ನಮ್ಮ ಗಾಡಿ ಲಾಂಗ್ ಟರ್ನ್ ಮಾಡ್ಬೇಕು ನಾವು. ಯಾಕಂದರೆ ಇಲ್ಲಿ ರೋಡ್ ಎಲ್ಲ ಕೆಟ್ಟೈತಿ. ಲಾಂಗ್ ತೊಗೊಂಡು ಕಟಿಂಗ್ ಮಾಡೋಕೆ ನಮ್ಗೆ ಇಲ್ಲಿ ಲೈನ್ ಗಾಡಿ ಕಟ್ಟ ಆಗೋದಿಲ್ಲ. ಒಮ್ಮಲಿಗೆ ದಂಡಿಗೆ ಹೋಗುತ್ತೆ. ಮತ್ತು ನಾ ರಿವರ್ಸ್ ಹಾಕ್ಬೇಕು ನೋಡಿ ಗಾಡಿಗೆ. ರಿವರ್ಸ್ ಹಾಕೊಂಡಾಗ ಹೋಗುತ್ತೆ ಗಾಡಿ. ನಾವು ಎಷ್ಟು ದಂಡಿಗೆ ಹೋಗ್ತೀವಲ್ಲ ಅಷ್ಟು ಕಟಿಂಗ್ ಆಗೋದಿಲ್ಲಪ್ಪ ಲೈನ್ ಗಾಡಿದು. ಕಟಿಂಗ್ ಆಗ್ಲಾರ್ಕ ಮತ್ತು ನಾವು ಅಲ್ಲಿ ರಿವರ್ಸ್ ತೊಗೊಂಡು ಮತ್ತು ಮುಂದಕ್ಕೆ ಹೋಗೋದು. ಏನಾದರೂ ಲೈನ್ ಗಾಡಿ ಕಟಿಂಗ್ ಕಮ್ಮಿ ಆದರೂ ನೋಡಿ ಹೆಂಗೈತಿ ಟರ್ನಿಂಗ್. ಫುಲ್ ಹೈಟ್ ಲೋಡ್ ಗಾಡಿ ಪಲ್ಟಿನ
ಅದೊಂದು ಟರ್ನಿಂಗ್ ದಾಟ್ಕೊಂಡು ಅಂದ್ರೆ ಬಂದ್ರೆ ಮತ್ತು ನೆಕ್ಸ್ಟ್ ಇಲ್ಲೊಂದು ಲೆಫ್ಟ್ ಟರ್ನ್ ಐತೆ ನೋಡ್ರಿ, ಅದು ರೈಟ್ ಟರ್ನು, ಇದು ಲೆಫ್ಟ್ ಟರ್ನು. ಗಾಡಿ ಸ್ಲೋ ಮಾಡ್ಕೊಂಡು ಹಗೋರ್ಕ ಲಾಂಗ್ನಾಗ ತೊಗೋಬೇಕು. ರೋಡ್ ಕೆಟ್ಟೈತಿ, ಜಾಸ್ತಿ ಗಾಡಿಗಳು ಅಡ್ಡಾಡ್ತಾವಲ್ಲ, ಅದಕ್ಕೆ ಕೆಟ್ಟೈತಿ. ಮಾಸ್ತಿ ಕಟ್ಟಕ್ಕೆ ಬಂದ್ವಿ. ಇವಾಗ ನೆಕ್ಸ್ಟ್ ಲೆಫ್ಟ್ ಟರ್ನ್ ಮಾಡ್ಬೇಕು ನಾವು. ಇಲ್ಲಿ ಮುಂದೆ ಸರ್ಕಲ್ ಬರುತ್ತೆ. ಆದರೆ ಕೆಲವು ಮಂದಿ ಡ್ರೈವರ್ಗಳು ಲೆಫ್ಟ್ ಹೊಡೆದು ಹೋಗ್ತಾರೆ, ಕೆಲವು ಮಂದಿ ರೈಟ್ ಹೊಡೆದು ಹೋಗ್ತಾರೆ. ನಮಗೆ ಅನಿಸಿದ ಮಟ್ಟಿಗೆ ಈ ರೋಡ್ ಈಸಿ ಅನಿಸುತ್ತೆ. ಆ ರೋಡು ಕೆಲವೊಬ್ಬರಿಗೆ ಆ ರೋಡ್ ಈಸಿ ಅನಿಸುತ್ತೆ, ಅಲ್ಲಿದ್ರೆ ಸೀದಾ ಶಿವಮೊಗ್ಗ ಹೋಗುತ್ತೆ. ನಾನು ಒಂದು ಸತಿ ಆ ರೋಡ್ನಲ್ಲಿ ಬಂದಿದ್ದೆ, ತುಂಬ ದಿನದ ಹಿಂದೆ. ಕನ್ಫ್ಯೂಷನ್ ಆಗೈತೆ. ನಮಗೆ ಕೇಳಿದೆ ಯಾವುದು ರೋಡ್ ಬೆಸ್ಟಪ್ಪ ಅಂದಾಗ ನನಗೆ ಇದೇ ರೋಡ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದೇ ರೋಡ್ನಾಗ ಬರ್ತೀನಿ. ಈ ರೋಡ್ನಾಗ ನಾನು ಒಂದು ಸತಿ ಹೋಗ್ಬೇಕು, ನೋಡೋಣ ಹೆಂಗೈತೆ ಅಂತ. ನೆಕ್ಸ್ಟ್ ಟೈಮ್ ಬಂದರೆ ಅದು ಆ ರೋಡ್ನಾಗ ಬರೋಣ ಅಂತ. ಯಾಕಂದ್ರೆ ರೂಟು ಇದು ಸ್ವಲ್ಪ ಡ್ಯಾಮೇಜ್ ಆಗೈತಿ ಇತ್ತೀಚೆಗೆ, ಗಾಡಿಗಳು ಜಾಸ್ತಿ ಅಡ್ಡಾಡಿ. ಇಲ್ಲಿದ್ರೆ ಏನೋ ಸಿ ರೋಡ್ನ ಸೀದಾ ಸಿ ರೋಡ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ಯಾಮ್ನಾಗ ನೀರು ಹೆಂಗೆಷ್ಟು ಕ್ಲಾರಿಟಿ ಅಂದರೆ ನೀರು ಚೆನ್ನಾಗಿರೋ ನೀರಿದು, ಅಷ್ಟು ಕ್ಲೀರಾಗಿ, ಹೊಲಸಿಲ್ಲ, ರಾಡಿ ಇಲ್ಲ, ಆ ಥರ ಇರ್ತಾರೆ. ಕೆರೆಗಳು ಇರ್ತವಲ್ಲ ಆ ಥರ ಅಲ್ಲ, ಬಟ್ ಎಷ್ಟು ಕ್ಲಾರಿಟಿ ನೀರು ಐತೆ ಅಂದ್ರೆ ಸ್ವಚ್ಛವಾಗಿ ಕಾಣುತ್ತೆ ನೀರಿದು. ಡ್ಯಾಮ್, ಈ ಡ್ಯಾಮ್ ಎಲ್ಲಿ ಕಟ್ಟಿದ್ದಾರೆ ಅಂತ ನನಗೊಂದು ಅಷ್ಟೊಂದು ಐಡಿಯಾ ಇಲ್ಲ. ಅವರ ನೀರು ವಾಟರ್ ಸೇವಿಂಗ್ ಮಸ್ತ್ ಮಾಡ್ಯಾರ. ಇದನ್ನ ದಾಟನ ಮುಂದೆ ಘಾಟ್, ಇಲ್ಲಿ ಡ್ಯಾಮ್ ಕಟ್ಟಿ ನೀರು ಸ್ಟಾಪ್ ಮಾಡ್ಯಾರ ಅವರು. ವ್ಯೂ ಮಾತ್ರ ಸಖತ್ ಕಾಣುತ್ತೆ ಈ ಕಡೆ ಎಲ್ಲ. ಫ್ರೆಂಡ್ಸ್, ಇವಾಗ ಫೈನಲಾಗಿ ನಾಷ್ಟ ಮಾಡಬೇಕಂತ ಗಾಡಿ ಸೈಡ್ ಹಾಕಿದ್ವಿ. ಇವಾಗ 11 ಗಂಟೆಗೆ ನಾಷ್ಟ ಮಾಡ್ತಾಯಿದ್ದೀನಿ. ಭಾಸ್ಕರ್ ಶೆಟ್ಟಿ ಹೋಟೆಲ್ ಬರ್ರಿ. ನಾಷ್ಟ ಏನಪ್ಪ ಅಂದ್ರೆ ಪೂರಿ, ಚಟ್ನಿ, ಬಾಜಿ. ಬರ್ರಿ ಪೂರಿ ತಿನ್ನೋಣ ಇವಾಗ. ಫ್ರೆಂಡ್ಸ್, ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದೆ. ಏನು ಸಮಸ್ಯೆ ಅಪ್ಪ ಅಂದ್ರೆ ನಮ್ಮ ಗಾಡಿ ಖಾಲಿ ಮಾಡಂಗಿಲ್ಲ ಅಂತ ಇವತ್ತು. ಮಧ್ಯಾಹ್ನ ಆಯ್ತು ಅಂತ ಇವತ್ತು, ಮತ್ತು ಇಲ್ಲೇ ಲೇಟ್ ಆಯ್ತಲ್ಲ. ಇವತ್ತು ಸಂಡೇ ಬೇರೆ ಐತಿ, ಹಂಗಾಗಿ ಖಾಲಿ ಮಾಡಲ್ಲ. ನಾಳೆ ಬೆಳಗ್ಗೆ ಖಾಲಿ ಮಾಡ್ತೀವಿ ಅಂತ ಹೇಳ್ಯಾರಂತ. ಇವಾಗ ನಾವು ಬಿಸಿಲಾಗ ಗಾಡಿ ಹೊಡ್ಕೊಂಡು ಹೋಗೋದು ವೇಸ್ಟ್, ಅದಕ್ಕೆ ಆರಾಮಾಗಿ ಹೋಗೋಣಂತ, ಜರ್ನಿ ಮಾಡ್ಕೊಂತ. ಅರ್ಜೆಂಟ್ ಏನು ಇರೋಲ್ಲ, ಆರಾಮಾಗಿ ಘಾಟ್ ಇಳಿಸೋಣ ಅಂತ. ಫ್ರೆಂಡ್ಸ್, ಇವಾಗ ಗಾಡಿ ಇಲ್ಲೇ ಸೈಡ್ ಹಾಕಿದ್ವಿ. ಇನ್ನು ಘಾಟ್ ಎಂಟ್ರೆನ್ಸ್, ಘಾಟ್ ಇಲ್ಲಿದ್ರೆ ಸ್ಟಾರ್ಟ್. ಇನ್ನು ಮುಂದೆ ವ್ಯೂ ನೋಡಲಿ ಹೆಂಗಿದೆ. ಘಾಟ್ ರೋಡ್ ಎಲ್ಲಿ ತಳಗಿದೆ ನೋಡಲಿ. ಈಗ ನಾವು ಹೋಗೋ ರೋಡ್ ಅದು ಬಂದು ಇಲ್ಲಿ. ಸಾಯಂಕಾಲ ಬರಬೇಕಿಲ್ಲ, ಮಸ್ತ್ ಇರುತ್ತೆ ವ್ಯೂ ಸಾಯಂಕಾಲ ಬಂದರೆ. ಇಷ್ಟು ಹೈಟ್ ಇದೆ ಅಪ್ಪು. ಇಷ್ಟು ರೋಡ್ ಏನೋ ಆಗಬಾರ್ದಂತ ಇಷ್ಟು ಬಂದೋಬಸ್ತ್ ಮಾಡಿದ್ದಾರೆ ನೋಡಿ. ಇಲ್ಲಿ ಊರು ಮನೆಗಳೆಲ್ಲ ಕಾಣ್ತಾವೆ. ಅಲ್ಲಿ ಊರಿದೆ, ರೋಡ್ ಎಲ್ಲ ಇದೆ ನೋಡಿ. ನಾನು ಇವಾಗ ಇಲ್ಲೇ ಮುಂದೆ ಸೈಡ್ ಹಾಕ್ಬೇಕಂತ ಮಾಡೀನಿ ಗಾಡಿ. ನೋಡಿಲ್ಲಿ ಬಿಸಿಲು ಜಾಸ್ತಿ ಐತಿ, ಬಿಸಿಲಾಗ ಗಾಡಿ ಇಳಿಸೋದು ವೇಸ್ಟ್. ಆರಾಮಾಗಿ ಸೈಡ್ ಹಾಕೊಂಡು ಸಾಯಂಕಾಲ ಹೋದ್ರೆ ಆಯ್ತಂತ. ಈ ದೇವಸ್ಥಾನ ಹತ್ರ ಗಾಡಿ ಸೈಡ್ ಹಾಕ್ಬೇಕಂತ ಬಂದೆ. ಇಲ್ಲಿ ನೋಡಿದ್ರೆ ಜಾಗನೇ ಇಲ್ಲಪ್ಪ ಗಾಡಿ ಸೈಡ್ ಹಾಕಕ್ಕೆ. ಚಂಡಿಕಾಂಬ ದೇವಸ್ಥಾನ ಇವೇ ಯಾಕೆ ಇಲ್ಲಿ ತರಬೇನು ಮಾಡ ಗಾಡಿ ಅಡ್ಡ ರೋಡ್ನಾಗ. ಮೊದಲ ಗಾಡಿ ಕಟಿಂಗ್ ಆಗಲ್ಲ, ಮತ್ತೆ ಕಟಿಂಗ್ ಮಾಡಕ್ಕೆ ತರಬೇನು ಇಲ್ಲಿ. ಫಾಲ್ಸ್ ನೋಡಿ ಇಲ್ಲಿ ಫ್ರೆಂಡ್ಸ್, ಮೇಲಿಂದ ನೀರು ಕೆಳಗಡೆ ಬೀಳ್ತಾ ಇದೆ. ಚಳಿಗಾಲದಲ್ಲಿ ಇನ್ನೂ ನೀರು ಬೀಳ್ತಾ ಇದೆ. ಈಗ ಮಳೆಗಾಲದಲ್ಲಿ ಎಷ್ಟು ನೀರು ಬೀಳ್ತಾ ಇರ್ಬೋದು, ತುಂಬ ಬೀಳುತ್ತೆ ನೀರು. ನಾನು ಘಾಟ್ ಸೆಕ್ಷನ್ ಮೂಮೆಂಟಿಗೆ ಆರಾಮಾಗಿ ಅಗರ್ಕ ಹೋಗ್ತಾ ಇದ್ದೀನಿ.
ಲೈಲ್ಯಾಂಡ್ ಗಾಡಿ ಏನೋ ಹೇಳ್ರಿ, ಗಾಡಿ ಸೆಕ್ಷನ್ ಒಳಗೆ ಗೇರ್ನಾಗ ಕಂಟ್ರೋಲ್ ಆಗೋದು ಕಮ್ಮಿ ಇದೆ ಗಾಡಿ. ಫಸ್ಟ್ ಗೇರ್ ಹಾಕಿನ ಒಂದನೇ ಗೇರ್ನಾಗ ಹೊಂಟಿನಿ, ಆದರೂ ಗೇರ್ನ ಬ್ರೇಕ್ ಮಾಡಿಸ್ಕೊಳತ್ತಪ್ಪ ಗಾಡಿ. ಆದರೂ ಬ್ರೇಕ್ ಹೊಡಿಯಬೇಕು ನಾನು. ಬ್ರೇಕ್ ಹೊಡಿಲಿಕ್ಕಂದ್ರೆ ಓವರ್ ಸ್ಪೀಡ್ ಇಂಜನ್ ಓವರ್ ಸ್ಪೀಡ್ ಆಗಿಬಿಡ್ತದೆ. ಇಷ್ಟು ಬ್ರೇಕ್ ಹೊಡಿಬೇಕು, ಹಿಂಗೆ ಹಗುರ್ಗೆ ಹೋಗ್ತೈತಿ, ನಿಂದ್ರಂಗಿಲ್ಲ, ಹೋಗ್ತೈತಿ. ನಡ್ಕೊಂಡು ಹೋದ್ರೆ ಘಾಟ್ ಹಿಡಿದು ಬಿಡ್ಬೋದಿತ್ತು ನಾನು. ಇಲ್ಲವ ಗಾಡಿ ಒಂದು ಕೆಟ್ಟ ನಿಂತೈತಿ. ಇದು ಒಂದು ಟರ್ನ್ ಗಾಡಿ ಕಟಿಂಗ್ ಆಗಂಗೇ ಇಲ್ಲ. ರಿವರ್ಸ್ ಹಾಕ್ತದೆ ಹಾಕೋದು. ಇದೇ ಬರೋ ರೋಡ್ನಾಗೆ ಕೈ ಕೊಡೋದು ಗಾಡಿ ಒಂದು. ಅಣ್ಣ ಏನಾಯ್ತು? ಕ್ಲಚ್ ಪ್ಲೇಟ್ ಹೋಗಿದೆ. ಗಾಡಿ ಸೆಕ್ಷನ್ ಕ್ಲಚ್ ಪ್ಲೇಟ್ ಹೋಗಿದೆ ಅಂತ ನೋಡಿ. ಲೈಲ್ಯಾಂಡ್ ಗಾಡಿ ನಿಮಗೆ ಡಿಫ್ರೆಂಟ್ ಆಗಿರೋ ಕೋತಿಮರಿ ತೋರಿಸ್ತು ನೋಡ್ರಿ. ಈಗ ಬ್ಲ್ಯಾಕ್ ಎರಡು ಮರಿ ಅದಾವ. ಬ್ಲ್ಯಾಕ್ ಅದ್ರ ಬಾಲ ನೋಡಿ, ಹೇಳಿದ್ದೆ ಬಾಲ ಇಷ್ಟೇ ಇದೆಯಲ್ಲ. ಅಲ್ಲಿ ಇದೆ, ಒಂದು ಮೇಲಿದೆ. ತುಂಬ ಅದಾವಪ್ಪ, ನಾವು ಒಂದಲ್ಲ. ಮಂಕೆ ಮರಿನೇ ಒಂಥರ ಬೇರೆದವು, ಫುಲ್ ಬ್ಲ್ಯಾಕ್. ನಾನು ಫಸ್ಟ್ ಟೈಮ್ ನೋಡಿದ್ನು ಆ ಥರ ಮಂಕಿ ಮರಿ. ಜಂಗಲ್ ಮಂಗೆ ಇರ್ಬೋದು. ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ತಳಗೆ ಬಂದು ಗಾಡಿ ಸೈಡ್ ಹಾಕಿದೆ. ಟೈರ್ ಏನು ಭಾಳ ಏನು ಹೀಟ್ ಆಗಿಲ್ಲ, ನಾರ್ಮಲ್ ಅದಾವೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟಿ ಐತಿ. ಅದಕ್ಕೆ ಇವಾಗ ಇಲ್ಲೇ ಸೈಡ್ ಹಾಕಿನಿ. ಇಲ್ಲೇ ಹೋಟೆಲ್ ಐತಿ, ಊಟ ಮಾಡ್ಕೊಂಡು ಆರಾಮ್ ಹೋಗೋಣ ಅಂತ. ಊಟ ಬಾಲ್ ರೈಸ್, ಮೀನು ಊಟ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3 ಗಂಟೆ ಆಯ್ತು ಇವಾಗ. ತಕ್ಕಟ್ಟೆ ಇಲ್ಲಿದ್ರೆ 42 ಕಿಲೋಮೀಟ್ರ್ ಐತೆ. 42 ಕಿಲೋಮೀಟ್ರ್ ಹೋಗ್ಬಿಟ್ರೆ ನಮ್ಮ ಗಾಡಿ ಆರಾಮ್ ಸೈಡ್ ಹಚ್ಬೋದು, ಆರಾಮ್. ಸಿದ್ದಾಪುರಕ್ಕೆ ಬಂದ್ವಿ. ನೋಡಲ್ಲ ಮಠ ಮಧ್ಯಾಹ್ನದ ಬಿಸಿಲು ಹೆಂಗೆ ಮಾಡೈತಿ. ಫೈನಲಿ ಇವಾಗ ಕುಂದಾಪುರ ಬಂದ್ವಿ. ಇದೊಂದು ಸಿಂಗಲ್ ರೋಡಪ್ಪ. ಅಲ್ಲಿದ್ರೆ ಹಿಡ್ಕೊಂಡು ಎಲ್ಲಿ ಬಿಡೋರು ಸಿಂಗಲ್ ರೋಡ್ನಾಗ ಬರ್ಬೇಕು.
ಫ್ರೆಂಡ್ಸ್ ಫೈನಲಾಗಿ ಇವಾಗ ನಾವು ತಕ್ಕಟ್ಟೆ ಬಂದು ರೀಚ್ ಆದ್ವಿ. ತಕ್ಕಟ್ಟೆ ಬಂದು ಗಾಡಿ ಇಲ್ಲೆಲ್ಲ ಸರ್ಡ್ ಹಾಕಿ ನೋಡ್ರಿ. ಇವತ್ತು ಎಲ್ಲ ಬಂದು ಅಂಗಡಿ ಬಂದು ಎಲ್ಲ ಹಮಾಲ್ರು ಎಲ್ಲರೂ ಫುಲ್ ಮಧ್ಯಾಹ್ನಾಗ 12 ಗಂಟೆ ಮಟ್ಟ ಅಷ್ಟೇ ಅಂತ 12 ಗಂಟೆ ಮ್ಯಾಗ ಎಲ್ಲ ಬಂದು ಇವಾಗ ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳ್ಯಾರ ಅನ್ಲೋಡಿಂಗ್. ಇಲ್ಲೇ ಬಂದು ತರಿಬಿಟ್ಟಿನಿ. ಆದರೂ ಈ ಟೈರ್ ಭಾಳ ಗಟ್ಟಿ ಐತ್ರಿ. ಏನೇ ಹೇಳಿ ಇಲ್ಲಿ ಮಟ್ಟ ನಮ್ಗೆ ಕರ್ಕೊಂಬಂಡೈತಿ ಗ್ರೇಟ್. ಅದು ಫ್ರಂಟ್ ಟೈರ್ ಹಾಕೊಂಬಂದೀವಿ. ಬರೀ ಆರಾಮ್ ರೆಸ್ಟ್ ಮಾಡೋಣ ಇವಾಗ. ಫ್ರೆಂಡ್ಸ್ ಟೈಮ್ ನೋಡಿದ್ರೆ 9:30 ಆಯಿತು. ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಜು ಬಾಜು ಹೋಟೆಲ್ ಯಾವುದೂ ಇಲ್ಲ, ಎಲ್ಲ ಹೋಟೆಲೆಲ್ಲ ಬಂದು ಸಂಡೇ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಹೋಟೆಲ್ಗಳು ಚಲೋ ಇರ್ತವೆ. ರಾತ್ರಿ ಟೈಮ್ನಾಗ ಇಲ್ಲಿ ಆಲ್ಮೋಸ್ಟ್ ಆಜು ಬಾಜು ಹೋಟೆಲ್ಗಳಿಲ್ಲ. ಇಲ್ಲಿದ್ರೆ ಒಂದು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಇವಾಗ ತಕ್ಕಟ್ಟೆ ಮೇನ್ ಅಲ್ಲಿಗೆ. ನೈಟ್ ಮೀನ್ ರವಾ ಫ್ರೈ ಮತ್ತು ಬಾಲ್ ರೈಸ್. ಬನ್ನಿ ಊಟ ಮಾಡೋಣ ಇವಾಗ. ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಬಂದಿವಿ. ಇವಾಗ ಏನಂತ ಆರಾಮಾಗಿ ಮಲ್ಕೊಂಡು ಇವತ್ತಂದ್ರೆ ಫುಲ್ ನೈಟ್ ನಿದ್ದೆ. ನಾಳೆ ನೋಡಿದ್ರೆ ಆಯಿತು. ಸೊ ಇವಾಗ ಮಲಗೋಣ, ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ಟೇಕ್ ಕೇರ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ ಇವಾಗ ಬೆಳಗ್ಗೆ ಎದ್ದೀವಿ. ಗಾಡಿ ಸ್ವಲ್ಪ ಅಲ್ಲಿತ್ತು, ಸ್ಟಾರ್ಟ್ ಮಾಡಿ ಏನ್ಬಿಟ್ಟಿನಿ. ಏನಪ್ಪ ಅಂದ್ರೆ 9 ಗಂಟೆ ಮ್ಯಾಗ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇವಾಗ ವೇಟ್ ಮಾಡ್ತಾಯಿದ್ದೀನಿ. ಇವಾಗ ನಾಷ್ಟ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ವಿ. ಇಲ್ಲೇ ಹೋಟೆಲ್ ಐತಿ ಬಾಜು. ಬೆಳಗ್ಗೆ ನಾಷ್ಟದ ಹೋಟೆಲ್ ಏನು ಬಿಡ್ರಿ, ಇಲ್ಲಿ ಒಂದು ಐತಿ, ಅಲ್ಲಿ ಒಂದು ಐತಿ. ಆದ್ರೆ ನೈಟ್ ಊಟದೊಂದೇ ಸಮಸ್ಯೆ ಇಲ್ಲ, ಅಲ್ಲಿಗೆ ಹೋಗ್ಬೇಕು. ಬೆಳಗ್ಗೆ ನಾಷ್ಟ ಇಡ್ಲಿ ವಡಾ ಮತ್ತು ಒಂದು ಸಿಂಗಲ್ ಬನ್ಸ್. ನಾಷ್ಟ ಎಲ್ಲ ಮಾಡ್ಕೊಂಡು ಇವಾಗ ಸೀದಾ ಗಾಡಿ ಹತ್ರ ಬಂದೆ. ಇವಾಗ ಏನಪ್ಪ ಅಂದ್ರೆ ತಾಡ್ಪಲೆಲ್ಲ ಬಿಚ್ಚಬೇಕು. ಫ್ರೆಂಡ್ಸ್ ಇವಾಗ ಗಾಡಿಯೆಲ್ಲ ಖಾಲಿ ಐತೆ ನೋಡ್ರಿ. 13 ಟನ್ ಖಾಲಿ ಮಾಡಿದ್ದೀವಿ. ಗಾಡಿ ಸ್ಟಾರ್ಟ್ ಹಾಕಿದ್ದೀವಿ. ಇವಾಗ ತಾಡ್ಪಲೆಲ್ಲ ಹಿಂದ್ಗಡೆ ಸೀದಾ ಮಾಡಿದೆ. ಇವಾಗ ಏನಪ್ಪ ಅಂದ್ರೆ ಸೀದಾ ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೊರಡೋಣ ಅಂತ. ಬಳ್ಳಾರಿ ಒಳಗೆ 15,000 ರೂಪಾಯಿ ಡೀಸೆಲ್ ಹಾಕ್ಸಿದ್ವಲ್ಲ, ಅದು ಬಿಟ್ಟು ಮತ್ತು ನೆಕ್ಸ್ಟ್ ಇವಾಗ ಇಲ್ಲೊಂದು 1,500 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಸಾಲ್ಟೇಜ್ ಐತಿ, ಅದಕ್ಕೋಸ್ಕರ ಇಲ್ಲ 1,500 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ರೆ ಮುಗೀತು. ಇವಾಗ ನೆಕ್ಸ್ಟ್ ಅನ್ಲೋಡಿಂಗ್ ಕಟ್ಪಾಡಿ ಹೋಗ್ಬೇಕಂತ. ಅಲ್ಲೊಂದು 240 ಬ್ಯಾಗ್ ಅದಾವು. ಫ್ರೆಂಡ್ಸ್ ಫೈನಲಿ ಇವಾಗ ನಾವು ಬಂದ್ವಿ ಇಲ್ಲಿ ಕೆ ಗೋಪಾಲ್ ಭಟ್ ಸನ್ಸ್ ಅಂತ, ಲಕ್ಷ್ಮೀ ವೆಂಕಟೇಶ್ ಅಂತ. ಇಲ್ಲೇ ಕಟ್ಪಾಡ್ಯಾಗ ಒಳಗೆ ಐತಿದ್ದು. ಬಸ್ ಸ್ಟ್ಯಾಂಡಿಂದ ಒಳಗೆ ಬರಬೇಕು. ಇಲ್ಲಿ ಬಂದು ಗಾಡಿ ಸೈಡ್ ಹಾಕಿನಿ. ಇವಾಗ ಹೋಗಿ ಕೇಳ್ಕೊಂಡು ಬಂದೆ. ಅವ್ರೇನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಊಟ ಮಾಡಿದ ಮೇಲೆ ಖಾಲಿ ಮಾಡ್ತೀವಿ ಅನ್ನೋಂತಾರ. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಒಂದು 2-3 ಗಂಟೆ ಆಗ್ಬೋದು. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ. ನೋಡೋಣ. ಫ್ರೆಂಡ್ಸ್ ಗಾಡಿ ಅಂತರೂ ಖಾಲಿ ಮಾಡ್ತಾಯಿದ್ದಾರೆ. ಇವಾಗ ಮಾಂತೇಶ್ ಬಂದನ. ತಡ್ಪಲ್ ತೆಗಿಯೋಕ್ಕಂತ ಕಳಿಸ್ಯಾರ ಮಾಲಕರು. ತಡ್ಪಲ್ ತೆಗೆದ್ವಿ ನಾವೇ. ತೆಗೆದು ಗಾಡಿ ಎಲ್ಲ ಖಾಲಿ ಮಾಡಾಕತ್ತಾರ. ಊಟಕ್ಕೆ ಹೋಗ್ಬೇಕು ಇವಾಗ ಊಟ ಮಾಡಾಕಂತಂದು. ಇವಾಗ ನಾನು ಹೋಗಿ ಊಟ ಗೀಟ ಮಾಡ್ಕೊಂಡು ಇವಾಗ ಊಟ ಪಾರ್ಸಲ್ ತೊಗೊಂಬರ್ತೀನಿ ಹೋಗಿ. ಮಧ್ಯಾಹ್ನ ಊಟ ಏನಪ್ಪ ಅಂದ್ರೆ ಬಾಲ್ ರೈಸ್ ಮೀನ. ಮಂಗಳೂರು ಕಡೆ ಬಂದ್ರೆ ಮೀನ ತಿನ್ನೋದು. ಫೈನಲಿಗೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಸೀದಾ ಪಾರ್ಸಲ್ ತೊಗೊಂಬಂದು ಕೊಟ್ಟಿನಿ. ಮಂತೇಶ್ ಗಾಡಿಯಾಗ ಕುಂತು ಊಟ ಮಾಡಾಕತ್ತಾನೆ. ನಾನು ಲೆಕ್ಕ ತೊಗೊಂಡಾಗತ್ತಾನೆ. ಇಷ್ಟೊತ್ತನ ಅವ ಲೆಕ್ಕ ತೊಗೊಂಡಿದ್ದ. ಯಾಕಪ್ಪ ಅಂದ್ರೆ ಲೆಕ್ಕ ತೊಗೊಂತಂದ್ರೆ ಒಂದು ಪ್ಯಾಕೆಟ್ ಏನಾರು ಮಿಸ್ಟೇಕ್ ಆತಂದ್ರೆ ನಾವು ಕೈಲಿ ಅಮೌಂಟ್ ಹಾಕ್ಬೇಕಾಗತ್ತಲ್ಲ. ಅದಕ್ಕೋಸ್ಕರ ನೋಡಬೇಕು. ತಪ್ಪು ಮಾಡ್ತಾರಂತಲ್ಲ, ಬಟ್ ನಾವು ವಿಚಾರ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಟೈಮ್ನಾಗ ಏನಾಗುತ್ತೆ ಲೋಡಿಂಗ್ ಮಾಡ್ತೀವಲ್ಲ, ಅಲ್ಲಿ ಏನಾದ್ರು ಕಮ್ಮಿ ಬಂದಿರ್ತಾವೆ. ಕೆಲವೊಂದು ಟೈಮ್ನಾಗ ಅವು ಏನಾಕೋ ಇಲ್ಲಿ ಸಮಸ್ಯೆ ಆಗಿಬಿಡ್ತಾವೆ ನಮಗೆ. ಅದಕ್ಕೋಸ್ಕರ ನಾವು ನಿಂತು ಲೆಕ್ಕ ಮಾಡ್ತೀವಿ. ಫೈನಲಾಗಿ ಇವಾಗ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ. ಮಾಂತೇಶ ಮಂಗಳೂರಿಂದ ಇಲ್ಲಿಗೆ ಎಂಟಿ ಇದು ಬಸ್ಸಿಗೆ ಬಂದಾನ. ಬಸ್ಸಿಗೆ 12ಕ್ಕೆ ಬಂದಾನ. ಆ ಟರ್ನ್ ಒಂದೇ ಸಮಸ್ಯೆ ಇಲ್ಲ. ಫೈನಲಿಗೆ ಇವಾಗ ಬಂದರ್ ಮಾರ್ಕೆಟಿಗೆ ಬಂದು ಮಾಂತೇಶ್ ಮ್ಯಾಗ ಹತ್ಕೊಂತಾನೆ. ಪಗ್ರೇಶ ಬಾಬು ನಾನು
ಗಾಡಿ ಖಾಲಿ ಮಾಡ್ಸಕ್ಕೆ ಬಂದಾರ ಇವಾಗ. 2 ಪಾಲ್ಟಿ ಐತಿ. ಒಂದು ಪಾಲ್ಟಿ ಇಲ್ಲೇ ಖಾಲಿ ಮಾಡ್ಬೇಕು ಇವಾಗ. ಒಂದು ಪಾಲ್ಟಿ ನಾಳೆ ಬೆಳಗ್ಗೆ ಖಾಲಿ ಆಗುತ್ತದೆ. ಈಗ 6 ಗಂಟೆ ಆಯ್ತಲ್ಲ, ಅದು ಅಲ್ಲಿ ಹೊಳೆ ದಂಡಿಗೆ ಐತಿ, ಅದಕ್ಕೋಸ್ಕರ. ಫ್ರೆಂಡ್ಸ್ ಟೈಮ್ ನೋಡಿದ್ರೆ 9 ಗಂಟೆ ಆಯಿತು. 9 ಗಂಟೆ ಮಟನೂ ಖಾಲಿ ಮಾಡ್ತಾಯಿದ್ದೀವಿ. ಇದೊಂದು ಡೆಲಿವರಿ ಲಾಸ್ಟ್. ಇನ್ನೊಂದು ಡೆಲಿವರಿ ಐತೆ. ಈ ಡೆಲಿವರಿ ಐತಲ್ಲ ಲಾಸ್ಟ್, ನಾಳೆ ಖಾಲಿ ಮಾಡ್ಬೇಕು. 100 ಬ್ಯಾಗ್ ಅಷ್ಟೇ. ಒಳ್ಳೆ ಒಂದು 50 ಬ್ಯಾಗ್ ಸಣ್ಣ. ಯಾರು ಆಯ್ತಲ್ಲ 110 ಆಯ್ತಲ್ಲ. ಹಾಂ ಅಲ್ಲಿ ಎನಿಸಿ ನೀವು ಲೆಕ್ಕದಲ್ಲಿ ಕ್ಲಿಯರ್ ಮಾಡ್ಕೊರಿ. ಇವೆಲ್ಲ ಲೆಕ್ಕ ಮಾಡಿ ಕ್ಲಿಯರ್ ಆಗಿ ಕೊಡಬೇಕು. ಇಲ್ಲಾಂದ್ರೆ ಮಿಸ್ ಆದ್ರೆ ನಮ್ಮ ಮೈ ಮ್ಯಾಗ. ಫ್ರೆಂಡ್ಸ್ ಫೈನಲಾಗಿ ಇವಾಗ ನಮ್ಮ ಗಾಡಿ ತೊಗೊಂಡು ಸೀದಾ ಮಂಗಳಾದೇವಿಗೆ ಬಂದು ತೊಗೊಂಬಂದು ಸೈಡ್ ಹಚ್ಚಿದ್ವಿ. ಇಲ್ಲೇ ಏನಪ್ಪ ಅಂದ್ರೆ ಬೊಲೋರೋ ಪಿಕಪ್ನಾಗ ಇನ್ನೂ 150 ಪ್ಯಾಕೆಟ್ ಹಾಕ್ಬೇಕು ಅವರು. 10 kg 50, ಒಂದು 30 kg ಒಂದು 100 ಬ್ಯಾಗ್ ಅದಾವೆ. ಇವಾಗ ಮಾಂತೇಶ, ಫಕೀರೇಶ ಮತ್ತು ಇನ್ನೊಬ್ಬ ಮಾಂತೇಶ, ಅವು 3 ಮಂದಿ ಕುಡ್ಕೊಂಡು ಈ ಗಾಡಿಗೆ ಕ್ರಾಸಿಂಗ್ ಮಾಡ್ತಾರೆ. ಕ್ರಾಸಿಂಗ್ ಮಾಡಿದ್ಮ್ಯಾಗ ಗಾಡಿ ಇಲ್ಲೇ ಇರುತ್ತೆ. ನಾವು ಸೀದಾ ಇವಾಗ ರೂಮಿಗೆ ಹೋಗಿ ಬರ್ರಿ. ಆಫೀಸಿಗೆ ಹೋಗಿ ಸ್ನಾನಗಿನ ಎಲ್ಲ ಮಾಡಬೇಕು. ಫಕೀರೇಶ ಖಾಲಿ ಮಾಡಿರಿ, ನಾವು ಹೋಗ್ತೀನಿ. ಗಾಡಿ ಇಲ್ಲೇ ಇರಲಿ. ಬೆಳಗ್ಗೆ ಬಂದು ಹಿಂದೆ ತೊಗೊಳೋದು ಬೆಳಗ್ಗೆ. ಇಲ್ಲಪ್ಪ ಅಂದ್ರೆ ಖಾಲಿ ಮಾಡಿದ್ಮ್ಯಾಗ ಗಾಡಿ ಸ್ಟಾರ್ಟ್ ಮಾಡಿ ಹಿಂದೆ ಬಿಟ್ಬಿಡ್ರಿ. ಹಿಂದೆ ಫ್ರೆಂಡ್ಸ್ ಫೈನಲಿಗೆ ಇವಾಗ ರೂಮಿಗೆ ಬಂದು ಎಲ್ಲ ಸ್ನಾನ ಮಾಡ್ಕೊಂಡು ಫುಲ್ ಫ್ರೆಶ್ ಆದ್ವಿ ನೋಡಿ. ಇವಾಗ ಬರೀ ಸೀದಾ ಹೋಗಿ ಊಟ ಮಾಡ್ಕೊಂಬರಕ್ಕೆ ಹೋಗೋಣ. ಫ್ರೆಂಡ್ಸ್ ಫೈನಲಿಗೆ ಇವಾಗ ಮನೆ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇವಾಗ ಎಲ್ಲರೂ ಮಲ್ಕೊಂಡ್ರೆ ನಾವು ಮಲ್ಗೋಣ. ಸೊ ಗುಡ್ ನೈಟ್ ಫ್ರೆಂಡ್ಸ್, ನಾಳೆ ಸಿಗೋಣ.